ವಿಶ್ವ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್. ಬನ್ನಿ ಸರ್, ಈ ಕಾರ್ಯಕ್ರಮದ ಉದ್ದೇಶ ನವೆಂಬರ್ 21ನೇ ತಾರೀಕಿಂದ ನಗರದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳನ್ನು ಶುದ್ಧೀಕರಿಸೋದು, ವಿಚಾರ ಹೇಳೋದು ಮತ್ತು ನೀವು ಯಾವ ಕಾರಣಕ್ಕಾಗಿ ಅಂಬೇಡ್ಕರ್ ಪ್ರತಿಮೆ ಇಟ್ಟಿದ್ರೋ ಕನಿಷ್ಠ ಶುದ್ಧಿ ಮಾಡಿ ಅಂತ ಅವ್ರನ್ನ ಪ್ರೇರೇಪಿಸಿ ನಾನು ಈ ಕಾರ್ಯಕ್ರಮ ಮಾಡ್ತೀನಿ. ಜಾತಿ ವರ್ಗ ಒಂದೇ ನಾಣ್ಯದ ಎರಡು ಮುಖಗಳು, ಜಾತಿ ವರ್ಗ ಒಂದೇ ನಾಣ್ಯದ ದುಡಿಯುವ ಜನಕ್ಕೆ ಪ್ರಜ್ಞೆ ನೀಡುವಂತ, ಅಮಾಯಕರಿಗೆ ಧೈರ್ಯ ಕೊಡುವಂತ ಶಿಕ್ಷಣ ಸಂಘಟನಾ ಹೋರಾಟ ಮುತ್ತಿನಂತ ಮೂರೇ ಸೂತ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 64ನೇ ಪರಿನಿರ್ವಾಣದ ಅಂಗವಾಗಿ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಳೆದ 3 ದಿವಸಗಳಿಂದ ಈ ಕಾರ್ಯಕ್ರಮನ ರಾಜ್ಯದಲ್ಲೇ ನಡೆಸ್ತಾ ಇದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವಿತಾವಧಿಯಲ್ಲಿ ತನಗೆ ಸಿಕ್ಕಂಥ ಎಲ್ಲ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳೋದ್ರ ಮೂಲಕ ತನ್ನ ಜೀವಿತವನ್ನು ಸಾರ್ಥಕ ಮಾಡಿಕೊಳ್ಳೋದ್ರ ಮೂಲಕ ಅವರು ಈ ದೇಶದ ಶೋಷಿತ ಸಮುದಾಯಕ್ಕೆ ಮತ್ತು ಈ ದೇಶಕ್ಕೆ ಅತ್ಯುತ್ತಮವಾದ ಸಂವಿಧಾನ ಕೊಡೋದ್ರ ಮೂಲಕ ಅವರು ತನ್ನ ಜೀವಿತಾವಧಿಯ ತನ್ನ ಗಳಿಸಿದಂಥ ಜ್ಞಾನವನ್ನು ಕೊಟ್ಟಿದ್ದಾರೆ. ಈ ಮುಂಬೈ ಮಹಾಯಾತ್ರೆಯ ಸಂದರ್ಭ ಪ್ರತಿಮೆಗಳನ್ನು ಇಟ್ಟಿರ್ತಕ್ಕಂಥ ಜಾಗದಲ್ಲಿ ಪ್ರತಿಮೆಗಳನ್ನು ಶುದ್ಧೀಕರಣ ಮಾಡಬೇಕು. ಪ್ರತಿಮೆಗಳನ್ನು ನೀವು ಯಾವ್ಯಾವ ಉದ್ದೇಶಕ್ಕಾಗಿ ಇಟ್ಟಿದ್ದೀರೋ ಆ ಪ್ರತಿಮೆಗಳನ್ನು ನೀವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇಡಬೇಕು. ಬೇಕಾಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೋಲಿಕೆ ಇಲ್ಲದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಆಗ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನಾಗಲಿ ಸ್ವಾರ್ಥಕ್ಕೆ, ಸ್ವಂತಕ್ಕೆ, ಲಿಟಿಗೇಷನ್ಗಳಿಗೆ, ವ್ಯಾಜ್ಯಗಳಿಗೆ ಉಪಯೋಗಿಸ್ಕೊಂಡು ಅವ್ರಿಗೆ ಅವಮಾನ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ವಿದೇಶದಲ್ಲಿ ಬ್ರಿಟನ್ನ ಅಧ್ಯಕ್ಷರಾದ ವಿನ್ಸೆಂಟ್ ಚರ್ಚಿಲ್ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದ್ರು ನಮ್ಮ ದೇಶದಲ್ಲಿ ಬದುಕಿದ್ರೆ ಅವ್ರ ಜ್ಞಾನವನ್ನು, ಅವ್ರ ವಿದ್ವತ್ತನ್ನು ನಾವು ನಮ್ಮ ದೇಶದ ಸಂಪೂರ್ಣ ಅಭಿವೃದ್ಧಿಗಾಗಿ ಬಳಸ್ಕೊತಾ ಇದೆ ಅಂತ ವಿನ್ಸೆಂಟ್ ಚರ್ಚಿಲ್ ಹೇಳ್ತಾರೆ. ಮತ್ತು ರಷ್ಯಾದ ಅಧ್ಯಕ್ಷರಂತ ಪುಟಿನೋ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಧನೆಯನ್ನು ಪ್ರತಿ ಕ್ಷಣಕ್ಕೂ ಪ್ರೀತಿಸುವಂಥ, ಮೆಚ್ಚುವಂಥ ವ್ಯಕ್ತಿತ್ವ ಅಂತ ಅವ್ರು ಹೇಳ್ತಾರೆ. ವಿದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಷ್ಟೊಂದು ಪ್ರಶಂಸೆ ಇದೆ. ಆದರೆ ಸ್ವದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ಒಂದು ಪರ್ಟಿಕ್ಯುಲರ್ ಸಮಾಜ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಒಂದು ಜಾತಿಗೆ ಸೀಮಿತ ಅಂತ ಇನ್ನೂ ನಾವು ಒಂದು ವಿಶಾಲ ಅರ್ಥಕ್ಕೆ ಬರದೇ ಇರತಕ್ಕಂಥದ್ದು ಭಾಳ ವಿಷಾದನೀಯ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದ ಕಾಲದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದ ಕಾಲದಲ್ಲಿಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದ ಕಾಲದಲ್ಲಿ ಹೆಚ್ಚು ಪ್ರಜ್ವಲಿಸಿದ್ದಾರೆ, ಹೆಚ್ಚು ಪ್ರಚಲಿತರಾಗಿದ್ದಾರೆ. ಅದರಿಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗ ಅನೇಕ ನೋವು, ನಲಿವು, ಅವಮಾನಗಳನ್ನು ಅನುಭವಿಸಿದ್ದಾರೆ. ಅವರ ನಂತರವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನಿಸೋದು, ನಿಂದನೆ ಮಾಡೋದು ತಪ್ಪಿಲ್ಲ. ಯಾಕಂದರೆ ಅವ್ರ ಪ್ರತಿಮೆಗಳನ್ನ ಭಾಳಷ್ಟು ಕಡೆ ವಿರೂಪಗೊಳಿಸಿದರೆ, ಧ್ವಂಸಗೊಳಿಸಿದರೆ. ನಡೆಸೋದ್ರ ಮೂಲಕ ಡಿಸೆಂಬರ್ 4ನೇ ತಾರೀಕು ವಿಧಾನಸೌಧ ಮುಂದೆ ಇದರ ಸಮಾರೋಪ ಮಾಡ್ತೀವಿ. ಆನಂತರ ಮುಂಬೈನ ಚೈತ್ಯಭೂಮಿ 6ನೇ ತಾರೀಕು ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಧಿ ಬಳಿ ನಮ್ಮ ಜೀವಿತಾವಧಿಯ ಅವರಿಂದ ಪಡೆದಂಥ ಅನುಕೂಲವನ್ನು ಒಂದು ನಿರಾಳಗೊಳಿಸ್ಕೊಳ್ಳಿಕ್ಕೆ, ಮನಸ್ಸು ಮುಕ್ತಗೊಳಿಸ್ಕೊಳ್ಳಿಕ್ಕೆ ಅಲ್ಲೊಂದು ಪುಷ್ಪಾರ್ಚನೆ ಮಾಡ್ತಾರೆ.